ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಬಹಳಷ್ಟು ಜನರು ಕೇಳುವ ಒಂದು ಪ್ರಮುಖ ವಿಷಯವಾದ ಶತ್ರು ಶಾಂತಿ ಅಥವಾ ಶತ್ರು ನಾಶದ ಬಗ್ಗೆ ತಿಳಿದುಕೊಳ್ಳೋಣ. ಜೀವನದಲ್ಲಿ ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ವಿರೋಧಿಗಳು ಹೆಚ್ಚಾಗುತ್ತಾರೆ. ಕೆಲವರು ನಮ್ಮ ಯಶಸ್ಸನ್ನು ಸಹಿಸಲಾರರು, ಕೆಲವರು ಅಸೂಯೆಯಿಂದ ತೊಂದರೆ ಕೊಡುತ್ತಾರೆ, ಇನ್ನು ಕೆಲವರು ನಮ್ಮ ಕೆಲಸಗಳಲ್ಲಿ ಅಡೆತಡೆಗಳನ್ನ ಉಂಟು ಮಾಡಲು ಪ್ರಯತ್ನಿಸುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಮನಸ್ಸಿಗೆ ಭಯ ಮತ್ತು ಆತಂಕ ಉಂಟಾಗುವುದು ಸಹಜ. ಆದರೆ ಮೊದಲಿಗೆ ಒಂದು ಸತ್ಯವನ್ನ ತಿಳಿದುಕೊಳ್ಳಬೇಕು. ನಿಜವಾದ ಶತ್ರು ಹೊರಗಿರುವ ವ್ಯಕ್ತಿಗಳಷ್ಟೇ ಅಲ್ಲ, ನಮ್ಮೊಳಗಿನ ಕೋಪ, ಅಹಂಕಾರ, ಅಸೂಯೆ, ದ್ವೇಷ ಮತ್ತು ಭಯವು ನಮ್ಮ ದೊಡ್ಡ ಶತ್ರುಗಳೇ. ಇವುಗಳನ್ನ ಜಯಿಸಿದರೆ ಜೀವನದಲ್ಲಿ ಯಶಸ್ಸಿನ ದಾರಿ ಸುಲಭವಾಗುತ್ತದೆ. ಶತ್ರು ಶಾಂತಿ ಎಂದರೆ ಯಾರಿಗಾದರೂ ಹಾನಿ ಮಾಡುವುದು ಅಲ್ಲ. ನಮ್ಮ ಜೀವನದಲ್ಲಿರುವ ನಕಾರಾತ್ಮಕತೆ ದೂರವಾಗಿ ದೇವರ ಅನುಗ್ರಹದಿಂದ ಶಾಂತಿ, ರಕ್ಷಣೆ ಮತ್ತು ಧೈರ್ಯ ದೊರೆಯಲಿ ಎಂದು ಪ್ರಾರ್ಥಿಸುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವೊಮ್ಮೆ ಗ್ರಹಗಳ ಪ್ರಭಾವದಿಂದ ವಿರೋಧಿಗಳು ಹೆಚ್ಚಾಗಬಹುದು ಎಂದು ಹೇಳಲಾಗುತ್ತದೆ. ಆದ್ದರಿಂದ ವೈಯಕ್ತಿಕ ಜಾತಕವನ್ನ ಪರಿಶೀಲಿಸಿ ಸೂಕ್ತ ಪರಿಹಾರವನ್ನ ತಿಳಿದುಕೊಳ್ಳುವುದು ಉತ್ತಮ. ಪ್ರತಿದಿನ ಬೆಳಿಗ್ಗೆ ದೇವರ ಸ್ಮರಣೆ ಮಾಡುವುದು, ದೀಪ ಹಚ್ಚುವುದು, ಹನುಮಾನ್ ಚಾಲೀಸ, ದುರ್ಗಾ ಸ್ತೋತ್ರ ಅಥವಾ ನಿಮಗೆ ನಂಬಿಕೆ ಇರುವ ದೇವರ ನಾಮಸ್ಮರಣೆ ಮಾಡುವುದು ಮನಸ್ಸಿಗೆ ಧೈರ್ಯ ನೀಡುತ್ತದೆ ಎಂದು ನಮ್ಮ ಸಂಪ್ರದಾಯ ಹೇಳುತ್ತದೆ. ಅದೇ ರೀತಿ ಸತ್ಯದ ಮಾರ್ಗದಲ್ಲಿ ನಡೆಯುವುದು, ಯಾರಿಗೂ ಅನ್ಯಾಯ ಮಾಡದಿರುವುದು, ವಿನಯದಿಂದ ವರ್ತಿಸುವುದು ಮತ್ತು ಒಳ್ಳೆಯ ಕರ್ಮಗಳನ್ನ ಮಾಡುವುದು ಅತ್ಯಂತ ದೊಡ್ಡ ಪರಿಹಾರವಾಗಿದೆ. ಯಾರಾದರೂ ನಿಮ್ಮ ವಿರುದ್ಧ ಅನ್ಯಾಯ ಮಾಡುತ್ತಿದ್ದರೆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಜೊತೆಗೆ ಕಾನೂನುಬದ್ಧ ಮಾರ್ಗದಲ್ಲಿ ಸಮಸ್ಯೆಗೆ ಪರಿಹಾರ ಹುಡುಕುವುದು ಕೂಡ ಅಗತ್ಯ. ಹಾಗೇನೆ ನಿಮಗೆ ಇನ್ನಿತರೆ ಶತ್ರುಗಳು ತುಂಬಾ ಜನ ಕಾಡ್ತಾ ಇದ್ದಾರೆ, ನಿಮಗೆ ಇನ್ನೂ ಕೂಡ ಮುಕ್ತಿನೇ ಇಲ್ಲ, ನೀವು ಏನ್ ಮಾಡಕ್ಕೋದ್ರೂ ಕೂಡ ನಿಮ್ಮ ಕೆಲಸದಲ್ಲಿ ಫಲಾನೇ ಸಿಗ್ತಿಲ್ಲ ಅಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಮಂತ್ರವನ್ನ 108 ಬಾರಿ ದಿನಕ್ಕೆ 1 ವಾರದ ರೀತಿಯಾಗಿ ದಿನಕ್ಕೆ 108 ಬಾರಿ ಜಪಿಸಿ. ಇದರಿಂದ ನಿಮಗೆ ಬರ್ತಾ ಇರುವಂತಹ ಕಷ್ಟಗಳಿರಬಹುದು, ಹಾಗೆ ನಿಮ್ಮಲ್ಲಿ ಯಾರಾದ್ರೂ ಕೆಟ್ಟ ದೃಷ್ಟಿಯನ್ನ ಹಾಕಿದ್ರೆ ಅಥವಾ ನಿಮ್ಗೆ ವಿರೋಧಿಗಳು ತುಂಬಾನೇ ಹೆಚ್ಚಾಗಿದ್ರೆ ಕಡಿಮೆ ಆಗ್ತಾರೆ. ಅವರು ನಿಮ್ಮೊಟ್ಟಿಗೆ ಚೆನ್ನಾಗಿರೋದಕ್ಕೆ, ಹತ್ತಿರ ಬರೋದಕ್ಕೆ ಪ್ರಯತ್ನನ ಪಡ್ತಾರೆ. ಗಮನದಲ್ಲಿಡಿ, ದೇವರು ಸದಾ ಧರ್ಮ ಮತ್ತು ಸತ್ಯದ ಪರವಾಗಿರುತ್ತಾನೆ. ನಮ್ಮ ಕರ್ಮ ಉತ್ತಮವಾಗಿದ್ದರೆ ಯಾವುದೇ ಶತ್ರು ನಮ್ಮ ಜೀವನವನ್ನ ಶಾಶ್ವತವಾಗಿ ಹಾಳು ಮಾಡಲು ಸಾಧ್ಯವಿಲ್ಲ. ಈ ರೀತಿಯ ಜ್ಯೋತಿಷ್ಯ ಹಾಗೂ ಆಧ್ಯಾತ್ಮಿಕ ಧಾರ್ಮಿಕ ಮಾಹಿತಿಗಳನ್ನ ತಿಳಿದುಕೊಳ್ಳಲು ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜಾತಕ ಪರಿಶೀಲನೆ, ವೈಯಕ್ತಿಕ ಜ್ಯೋತಿಷ್ಯ ಸಲಹೆ ಹಾಗೂ ಸೂಕ್ತ ಪರಿಹಾರಗಳನ್ನ ತಿಳಿದುಕೊಳ್ಳಲು ನಮ್ಮನ್ನ ಎಂದೇ ಸಂಪರ್ಕಿಸಿ. ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಎಂದೇ ವಾಟ್ಸ್ಆಪ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಎಂದೇ ಪರಿಹಾರವನ್ನ ಕಂಡುಕೊಳ್ಳಿ. ಇದುವರೆಗೂ ನಮ್ಮ ವಿಡಿಯೋವನ್ನ ಕೊನೆಯವರೆಗೂ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ, ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.